ನಾನೇ ಕಿಚನ್ ಬೈ ಸಾಧನ. ಎಲ್ಲರೂ ಬನ್ನಿ ನನ್ನ ಕಿಚನ್ಗೆ. ಇವತ್ತು ರವೆ ರೊಟ್ಟಿ ಮಾಡೋದು ತೋರಿಸ್ತೀನಿ. ತುಂಬ ಥರ ರವೆ ರೊಟ್ಟಿ ಮಾಡ್ತಾರೆ ಎಲ್ಲರೂ. ನಾನು ಮಾಡೋದೊಂಥರ ಇರುತ್ತೆ. ಅದು ಹೇಗಿರುತ್ತೆ ಅಂದರೆ ಒಳ್ಳೆ ಮೆತ್ತಗೂ ಇರುತ್ತೆ, ಕ್ರಿಸ್ಪಿಗೂ ಇರುತ್ತೆ, ಸಾಫ್ಟಾಗಿರುತ್ತೆ. ರೊಟ್ಟಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ತೋರಿಸಿ ಮೈನಾಗಿ ಅದಕ್ಕೆ ಏನು ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ಈಗ ನಾನಿದು 3 ಪಾವಷ್ಟು ಬಿಳಿ ರವೆ ತೊಗೊಂಡಿದ್ದೀನಿ, ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ, 3 ಪಾವಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಮಾಮೂಲಿ ಎಲ್ಲರೂ ಹಾಕೋ ಥರನೇ, ರೊಟ್ಟಿಗೆ ಹಾಕೋ ಥರನೇ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಹಾಕ್ತೀವಿ, ಪುದೀನ ಇಷ್ಟು ಹಾಕ್ತೀವಿ ನೋಡಿ. ಅದೇ ಥರನೇ ಇದಕ್ಕೂ ಹಾಕ್ಕೊಂಡಿದ್ದೀನಿ ನಾನು ನೋಡಿ. ಈ ಥರ ಕ್ಯಾರೆಟು, ಕೊತ್ತಂಬರಿ, ಈರುಳ್ಳಿ ಮತ್ತು ಪುದೀನ ಎಲ್ಲ ಹಾಕೊಂಡ್ಮೇಲೆ ನಾವು 3 ಪಾವಷ್ಟು ರವೆ ಹೇಳಿದ್ನಲ್ಲ, ಪಾವ್ಗೆ ಈ ಥರ ಹಸಿಮೆಣ್ಸಿನ್ಕಾಯಿ, ಖಾರ ರುಬ್ಬಿರ್ತೀವಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರುಬ್ಕೋಬೇಕು ನಾವು. ಸ್ವಲ್ಪ ಉಪ್ಪು ಹಾಕಿ ನಾವು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ ಇರಲ್ಲ. ಆಗ ಇದು ಇಷ್ಟು ಮಾತ್ರ ಉಪಯೋಗಿಸ್ಬೋದು ನಾವು. ಬಿಸಿ ಮಾಡ್ಕೊಂಡಿರ್ತೀವಲ್ಲ, ಖಾರದ್ದು ಗ್ಯಾಸ್ಟ್ರಿಕ್ ಹೊಟ್ಟೋಗಿರುತ್ತೆ. ಈ ಥರ 3 ಲೋಟಕ್ಕೆ 3 ಪಾವ್ಗೆ 3 ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ತಾನೇ ಉಪ್ಪು ಹಾಕಿರ್ತೀವಿ. ಅದಕ್ಕೆ ರೊಟ್ಟಿಗೆ ಬೇಕಾದಷ್ಟು ನಮ್ಗಳಲ್ಲಿ ಎಷ್ಟು ಉಪ್ಪು ಯಾವ ಥರ ರುಚಿಗೆ ಹಾಕ್ಕೊಡ್ತಾರೋ ಆ ರೀತಿನಲ್ಲಿ ಉಪ್ಪು ಸ್ವಲ್ಪ ಹಾಕೋಬೇಕು. 3 ಪಾವ್ಗೆ ಆಗುವಷ್ಟು ಉಪ್ಪು ಹಾಕೊಂಡಿದ್ದೀವಿ. ಇದಕ್ಕೊಂದು ಏನು ಅಂತಂದರೆ, ಇದಕ್ಕೆ 1 ಪಾವ್ಗೆ ಈ ಥರ ಸ್ಪೂನಲ್ಲಿ ಅಗಲವಾಗಿರೋ ಒಂದು ಸ್ಪೂನ್ ಇರುತ್ತಲ್ಲ, ಈ ಥರ ಸ್ಪೂನು, 1 ಪಾವ್ಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಇದು ಮೈನಾಗಿ ತಿಳ್ಕೊಳ್ಳಿ ಎಲ್ಲನೂ. ಇದು ಹಾಕ್ಕೋಬೇಕು 1 ಪಾವ್ಗೆ 2 ಸ್ಪೂನು. ಈಗ ನಾನು 3 ಪಾವ್ಗೆ 6 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ನಾನು ಇಷ್ಟು ಹಾಕ್ಕೊಂಡು ಫಸ್ಟ್ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ, ಪುದೀನ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ರವೆನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇದೆಲ್ಲ ಖಾರ, ಕ್ಯಾರೆಟ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ, ಈಗ ರವೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಈ ಥರ ಎಲ್ಲ ಚೆನ್ನಾಗಿ ಕಲಾಕೋಬೇಕು, ಎಲ್ಲ ಸೇರಿಸ್ಕೋಬೇಕು. ಯಾಕೆ ನಾವು ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ, ಪುದೀನ ಇದ್ದಾಗಲೇ ಖಾರ ಮಿಕ್ಸ್ ಮಾಡ್ಕೋಬೇಕು ಅಂದರೆ, ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆದಾಗ ಈರುಳ್ಳಿ ರವೆ ಜೊತೆಗೆ ಬಿಟ್ಕೊಳತ್ತಲ್ಲ, ಆವಾಗ ರವೆಗೂ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯತ್ತೆ. ಆಮೇಲೆ ಸಮವಾಗಿರುತ್ತೆ ನೋಡೋದಕ್ಕೆ. ಇಲ್ಲಾಂದರೆ ನಾವು ಎಲ್ಲ ಮಿಕ್ಸ್ ಮಾಡಿ ಕಡೆಯಲ್ಲಿ ಖಾರ ಹಾಕ್ಕೊಂಡ್ರೆ ಖಾರದ ಉಂಡೆ ಇರುತ್ತಲ್ಲ, ಅದು ಸರಿಯಾಗಿ ಮಿಕ್ಸ್ ಆಗದೆ ಇದ್ರೆ ಒಂದು ಕಡೆ ಖಾರ, ಒಂದು ಕಡೆ ಸಪ್ಪೆ ಆ ಥರ ಇರುತ್ತೆ. ಈ ಥರ ಹಾಕ್ಕೊಂಡಾಗ ಫಸ್ಟೇ ಕ್ಯಾರೆಟ್ಗೆ, ಈರುಳ್ಳಿಗೆ ಖಾರ ಕಲಿಸ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಅದೆಲ್ಲ ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದಕ್ಕೆ ಮೈನಾಗಿ ನೀವು ಎಣ್ಣೆ ಹಾಕೋದು ಮಡಿಬೇಡಿ. ಎಣ್ಣೆ ಹಾಕಿದ್ರೇ ಈ ರವೆ ರೊಟ್ಟೆಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ಫುಲ್ ಆಗಿರುತ್ತೆ. ಈರುಳ್ಳಿ, ಕ್ಯಾರೆಟು ಎಲ್ಲ ನಿಮ್ಗಳಿಗೆ ಗೊತ್ತು ಎಷ್ಟು ಮಾತ್ರ ಬೇಕೋ ನಿಮ್ಮ ಮನೆಯಲ್ಲಿ ಮಾಡ್ಕೊಡೋ ಥರ ರೊಟ್ಟಿಗೆ ಆ ಥರ ಹಾಕ್ಕೊಳ್ಳಿ. ತೀರಾ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರೋದು. ಸ್ವಲ್ಪ ಈರುಳ್ಳಿ ಇದ್ರೇ ಚೆನ್ನ ನೋಡಿ. ಈ ಥರ ಎಲ್ಲ ಆದಮೇಲೆ ನಾವು ಇದನ್ನ ರವೆನ ತಕ್ಷಣ ರೊಟ್ಟಿ ಮಾಡಬಾರ್ದು. ಫಸ್ಟ್ ಈ ಥರ ಇಟ್ಕೊಂಡು 10 ನಿಮಿಷ ಬಿಟ್ಟು ನಾವು ರೊಟ್ಟಿ ತಟ್ಟಬೇಕು. ಇದ್ರ ಮೇಲೆ ಈ ಥರ ಮಾಡ್ಕೊಂಡು ಒಂದು ಸೈಡ್ಗೆ, ಒಂದು ಪಕ್ಕಕ್ಕೆ ರವೆ ಮಿಕ್ಸ್ ಮಾಡಿರೋದು ಇಟ್ಕೊಂಡು ಇದ್ರ ಮೇಲೆ ನಾವು ಸ್ವಲ್ಪ ನೀರು, ಒಂದು ಅರ್ಧ ಲೋಟ ಅಷ್ಟು ನೀರು ಕೈನ ಈ ಥರ ಸುತ್ತು ಹಾಕ್ಕೋಬೇಕು. ಈ ಥರ ನೆನೆಯೋದಕ್ಕೆ ಒಂದು 10 ನಿಮಿಷ ಬಿಡಬೇಕು. ನೋಡಿ, ಈ ಥರ ಒಂದು ಅರ್ಧ ಲೋಟ, ಮುಕ್ಕಾಲು ಲೋಟ ಅಷ್ಟು ನೀರು ಹಾಕಿ ಮೇಲೆ ಹಾಕ್ಬೇಕು. ಅದಕ್ಕೆ ಮಿಕ್ಸ್ ಮಾಡಬೇಡಿ. ಮೇಲೆ ಹಾಕ್ಬಿಟ್ಟು ಒಂದು ತಟ್ಟೆನ ಮುಚ್ಚಿಟ್ಬಿಡೋಣ. ನೀರು ಹಾಕಿ ಮುಚ್ಚಿಡೋದ್ರಿಂದ ನಿಮಗೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಫಸ್ಟ್ ಈ ಥರ ಆಗಿ 10 ನಿಮಿಷ ಆದ್ಮೇಲೆ ರೊಟ್ಟಿ ತಟ್ಟಬೇಕು. ರೊಟ್ಟಿ ತೊಟ್ಟಿದ್ಮೇಲೆ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈಗ 10 ನಿಮಿಷ ಆಯ್ತು, ನಾನು ಮಿಕ್ಸ್ ಮಾಡಿಟ್ಕೊಳ್ಳಿ. ಇವಾಗ ತೆಗಿತೀನಿ ನೋಡಿ. ನೋಡಿ ಹೇಗಿದೆ ಅಂತ. ಸ್ವಲ್ಪ ಸಾಫ್ಟಾಗಿ ಇರತ್ತೆ, ಒಳಗೆಲ್ಲ ಇರಲ್ಲ, ಮೇಲೆ ಚೆನ್ನಾಗಿ ಈ ಥರ ಗಟ್ಟಿಯಾಗಿ ಕೂತಿರುತ್ತೆ ನೋಡಿ. ಗಟ್ಟಿಯಾಗಿ ಕೂತಿರುತ್ತೆ, ಈ ಥರ ಗಟ್ಟಿಯಾಗಿ ಕೂತಿರುತ್ತೆ. ಈಗ ನಾವು ಎಲ್ಲ ಹಾಕಿ ನೀರು ಹಾಕ್ಕೋಬೇಕು. 2-3 ರೊಟ್ಟಿಗೆ ಆಗುವಷ್ಟು ಮಾತ್ರ ನೀರು ಹಾಕೊಂಡು ಕಲಿಸ್ಕೋಬೇಕು ನೋಡಿ. ಈಗ ಸಪ್ರೇಟಾಗಿ ನೀರು ಇಟ್ಕೊಂಡು ನೋಡಿ ಈ ಥರ ಇಟ್ಟು ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿದೆ ಅಷ್ಟೇ. ಅಕ್ಕಿ ಹಿಟ್ಟು ರೊಟ್ಟಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ, ಎಷ್ಟು ಒಂದು ಸ್ಪೂನ್ ಅಷ್ಟು ನೀರು ಮುಂದೆ ಅಲ್ಲಿ, ಅಷ್ಟು ಗಟ್ಟಿಗೆ ಮಾಡ್ಕೊಬೇಡಿ, ಸ್ವಲ್ಪ ಈ ಥರ ಮೃದುವಾಗಿ ಮಾಡ್ಕೊಳ್ಳಿ. ಈಗ ಇದು ನಾನು ಒಂದು 3 ರೊಟ್ಟಿಗೆ ಆಗುವಷ್ಟು ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು ನಾವು ತೊಟ್ಟಬೇಕಾದ್ರೆ ಕಾವಲಿ ಮೇಲೆ ತೊಡ್ತೀನಿ. ನನಗೆ ಪೇಪರ್ ಮೇಲೆಲ್ಲ ತೊಟ್ಟೋದು ಇಷ್ಟ ಬರೋದು, ರೊಟ್ಟಿ ಇಷ್ಟ ಬರೋದಿಲ್ಲ. ಹಾಗಾಗಿ ನಾನು ತವಾ ಮೇಲೆ ತೊಡ್ತೀನಿ. ಫುಲ್ ಈ ಥರ ಸವರ್ಕೊಂಡು ನಾವು
ಉಂಡೆ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಳ್ಳೋಣ. ಮಾಮೂಲಿ ಎಲ್ಲ ರೊಟ್ಟಿಗಳು ತೊಟ್ಟೋ ಥರನೇ ತಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಮೃದುವಾಗಿ ಮೂವ್ ಆಗುತ್ತೆ ನೋಡಿ. ನೋಡಿದ್ರ? ಈಗ ನಾವು ಇದನ್ನು ಸುಮಾರಾಗಿ ಚೆನ್ನಾಗಿ ಮೃದುವಾಗಿ ಇದೆ, ಚೆನ್ನಾಗಿ ತಟ್ಟಿದ್ದೀನಿ. ಎಲ್ಲ ಕಡೆನೂ ಒಂದೇ ಸಮವಾಗಿರಲಿ. ಈಗ ನಾವಿದು ಬೇಯೋದಕ್ಕೆ ಇಡೋಣ. ಮೇಲೆ ಎಣ್ಣೆ ಹಾಕಬಾರ್ದು, ಇದಕ್ಕೆ ಹಾಗೆ ಇಡಬೇಕು. ನೋಡಿ ಇವಾಗ ಇಟ್ಟಿದ್ದೀನಿ, ಈ ಥರ ಇಟ್ಕೊಳ್ಳಿ. ಇದು ಕವರ್ ಆಗೋ ಥರ ಫುಲ್ ಪ್ಲೇಟು ಒಂದು ಮುಚ್ಚಿ. ನೋಡಿ ಸ್ನೇಹಿತರೆ, ಈ ಥರ ಆಗಿರುತ್ತೆ. ನಾವು ಎಣ್ಣೆ ಹಾಕಿರಲ್ವಲ್ಲ, ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅಕ್ಕಿ ರೊಟ್ಟಿಗೆಲ್ಲ ಮೊದಲೇ ಎಣ್ಣೆ ಹಾಕ್ಬಿಡ್ತೀವಿ ಸ್ವಲ್ಪ. ಇದಕ್ಕೂ ರಾಗಿ ರೊಟ್ಟಿಗೆ ಅರ್ಧ ಬೆಂದ ಮೇಲೆ ನಾವು ಎಣ್ಣೆ ಹಾಕಬೇಕು. ಈಗ ಚೆನ್ನಾಗಾಗಿದೆ. ಇನ್ನೊಂದು ನಿಮಿಷ ಆಗೋಯ್ತು. ನಿಮಿಷ ತೀರು ಹಾಕ್ಕೋಬೇಕು ರೊಟ್ಟಿನ. ಆಮೇಲಿಂದ ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ರೆಡಿ ಆಗಿದೆ ರೊಟ್ಟಿನ. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ, ಎಷ್ಟು ಮೃದುವಾಗಿದೆ. ಮತ್ತು ಇದಕ್ಕೆ ಮೇಲೆ ತುಪ್ಪ ಹಾಕ್ಕೋಬೋದು. ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಗೋರಿಕಾಯಿ ಪಲ್ಯ ಮಾಡಿದ್ದೀವಿ. ಇವತ್ತಿನ ಟಿಫನ್ನು ನಮ್ಮ ಮನೇಲಿ ರವೆ ರೊಟ್ಟಿ ಮಾಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ನೀವು ಇವತ್ತು ಬಂದು ನೋಡಿದ್ದೀರಲ್ಲ ನಮ್ಮ ಕಿಚನನ್ನು ಹೇಗೆ ಮಾಡ್ತೀನಿ ಅಂತ. ಈ ಚಳಿಗೆ ರವೆ ರೊಟ್ಟಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಹೇಳಿ. ಕಾಂಬಿನೇಷನ್ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೋಬೋದು. ಬೇಕಾದ್ರೆ ಇದು ಖಾರ ಇರುತ್ತೆ ಅಲ್ವಾ, ಹಾಗಾಗಿ ಹಾಗೇನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ನಾನೇ ಕಿಚನ್ ಬೈ ಸಾಧನ. ಎಲ್ಲರಿಗೂ ನಮಸ್ಕಾರಗಳು.